ಸುಮ್ಮನೆ ಆಗುತ್ತೆ. ಆದರೆ ಇದರಿಂದ ನಾವು ಹಿಂದೆ ಮುಖ ಆಗಲ್ಲ. ಯಾತಕ್ಕೋಸ್ಕರ ಮಾಡ್ತಾರೆ ಇದನ್ನ? ಯಾರು ಅರ್ಜಿ ಹಾಕಿದ್ದಾರೆ? ಯಾವ ಪ್ರಾಜೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ? ಈಗ ನಾವು ಟೊಯೋಟಾ ಫ್ಯಾಕ್ಟ್ರಿಗೆ 3,000 ಎಕರೆ ಭೂಮಿ ಕೊಟ್ಟು ಇಲ್ಲಿ ಯಾವ ಪ್ರಾಜೆಕ್ಟ್ ಮಾಡೋದಕ್ಕೆ ಬಂದಿದ್ದಾರೆ? ಯಾರಿಗೋಸ್ಕರ ನೀವು ಸೈಟ್ ಮಾಡ್ತೀರಿ? ಯಾರಿಗೋಸ್ಕರ ಲೇಔಟ್ ಮಾಡ್ತೀರಿ? ಸತ್ಯ ಸಂಶೋಧನೆ ಸಮಿತಿ ಇದೆಲ್ಲ ನಡೆಸ್ತಾರೆ ನೀವೇ. ಅದನ್ನು ನಾನು ನಾಳೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡಗಳ ಜೊತೆ ಕೂತು ಚರ್ಚೆ ಮಾಡಿ 18ನೇ ತಾರೀಕು ನಡೆಯುವ ಸಭೆಗೆ ಹೇಗೆ ಏನು ಈ ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸಹಸ್ರಾರು ಕಾರ್ಯಕ್ರಮ ಮಾಡಿದ್ದೇವೆ. ನಾನೇ ಮಾಡಿದ್ದೇನೆ. ಅದರಿಂದ ಆ ಕಾರ್ಯಕ್ರಮಕ್ಕೆ ಯಾವ ರೀತಿ ಸರ್ಕಾರ ತನ್ನ ನಿಲುವು ತಗೊಳ್ತಾರೆ ಅದನ್ನು ನೋಡಿ ಅದರ ಮೇಲೆ ನಾನು ಮುಂದಿನ ಕಾರ್ಯಕ್ರಮ ರೂಪಿಸ್ತೀನಿ. ಸರ್, ಈಗ ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಸರ್, ತಳ್ಳಾಟ ಎಲ್ಲ ಆಗಿದೆ, SP ಕೈಗೆ ಏಟು ಆಗಿದೆ, ಮುಂದಕ್ಕೆ ಬಿಡಲ್ಲ ಅಂತ ಸರ್, ಬಂದ ಮಾಡೋಕ್ಕೂ ನಾವು ಒಂದು ನಿಮಿಷ ಹೇಳ್ತೇನೆ. ಈ ಜಮೀನನ್ನ ಕಬಳಿಸಿ ಡೆಲ್ಲಿ ಒಳಗೆ ಯಾರಿಗೋಸ್ಕರ ಮಾಡ್ತೀರಿ ನೀವು? ಈಗ 3 ವರ್ಷ ನೀವೇ ಡೆಪ್ಟಿ CM ಆಗಿರ್ತೀರಿ, 3 ವರ್ಷ ನೀವೇ ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡಿದ್ರು ನೀವೇ ತಾನೇ. ಅವತ್ತ್ಯಾಕೆ ಭೂಮಿ ಮುಟ್ಲಿಲ್ಲ ನೀವು? ಈ 1 ತಿಂಗಳಲ್ಲಿ ಯಾಕೆ ಇದನ್ನು ಮಾಡ್ತಾಯಿದ್ದೀರಿ? ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ 1 ತಿಂಗಳು ಮಾಡಬೇಕಾದ್ರೆ ಅಲ್ಲಿಯ ಡೆಲ್ಲಿಯ ಮುಖಂಡಗಳಿಗೆ ನೀವೇನೇನು ಮಾತು ಕೊಟ್ಟಿದ್ದೀರೋ ಅದನ್ನು ಕಾರ್ಯಗತ ಮಾಡಲಿಕ್ಕೋಸ್ಕರವಾಗಿಯೇ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಹಿನ್ನೆಲೆಯಿಂದ ತರಾತುರಿ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗೆ ಗೊತ್ತಿದೆ ಇದ್ರ ಬಗ್ಗೆ. ನಾವು ಹೋರಾಟ ಬಡವರ ಪರವಾಗಿ ಅದೇನೇ ಆಗಲಿ ನಾವು ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ